ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ. ಇದು ನೋಡಿರಿ, ನಮ್ದು ಈಗ ಜಿಮೇಲ್ ಐ ಡಿ ಇರುತ್ತಲ್ರಿ, ಹೊಸ ಫೋನ್ ತೊಗೊಂಡಿರ್ತೀವಿ, ಅದು ಜಿಮೇಲ್ ಐ ಡಿನ ಇನ್ನೊಂದು ಜಿಮೇಲ್ ಐ ಡಿಗೆ ಟ್ರಾನ್ಸ್ಫರ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ ಬರ್ರಿ. ಈಗ ನೋಡಿರಿ, ಇದು ಒಂದು ಜಿಮೇಲ್ ಐ ಡಿಗೆ ಹೋಗೋದು. ಇದು ಇಲ್ಲಿ ಹೋದ ನಂತರ ಇಲ್ಲಿ ಸೆಟ್ಟಿಂಗ್ಸ್ ಒಳಗೆ ಹೋಗ್ಬೇಕ್ರಿ. ಇದು ನೋಡ್ರಿ, ಇದು ಜಿಮೇಲ್ ಒಳಗೆ ಇಲ್ಲಿ ಜಿಮೇಲ್ ಅಂತ ಜಿ ಅಂತ ಐತಲ್ಲ, ಅಂದ್ರೆ ನಿಮ್ಮ ಜಿಮೇಲ್ ಐ ಡಿ ಇರುತ್ತಲ್ಲ, ಇನ್ನೊಂದು ಜಿಮೇಲ್ ಆ್ಯಡ್ ಮಾಡೋಸ್ಲಂದ ಇಲ್ಲಿ ಒತ್ಬೇಕ್ರಿ. ಜಿಮೇಲ್ ಅಂದಲ್ಲಿ ಜಿ ಇದೆಯಲ್ಲ, ನೀವು ಎಷ್ಟು ಜಿಮೇಲ್ ಅದಾವ ಅವೆಲ್ಲ ಬರ್ತದೆ. ಇಲ್ಲಿ ಆ್ಯಡ್ ಅನದರ್ ಅಕೌಂಟ್ ಅಂತ ಬರುತ್ತಲ್ಲ, ಇಲ್ಲಿ ಆ್ಯಡ್ ಮಾಡೋದು, ಪ್ಲಸ್ ಅಂತ ಹಾಕೋದು. ಪ್ಲಸ್ ಹಾಕಿದ ನಂತರ ಈ ಥರ ಬರುತ್ತೆ ರೀ. ಇಲ್ಲಿ ಬಂದ ನಂತರ ಇಲ್ಲಿ ಗೂಗಲ್ ಅಂತಿದೆ ನೋಡ್ರಿ, ಇಲ್ಲಿ ಒತ್ಬೇಕ್ರಿ. ಗೂಗಲ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ನೋಡ್ರಿ. ಸಮಥಿಂಗ್ ವೆಂಟ್ ರಾಂಗ್, ಯುವರ್ ಡೋ ನಾಟ್ ನೆಟ್ವರ್ಕ್ ಕನೆಕ್ಟ್, ಅಂದರೆ ನೆಟ್ವರ್ಕ್ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಕನೆಕ್ಟ್. ಇದು ಚೆಕಿಂಗ್ ಇನ್ಫೋ ಅಂತ ಬಂತ್ರಿ. ವೇಟ್ ಮಾಡೋಣ್ರಿ ಸ್ವಲ್ಪ. ಆಮೇಲೆ ನಮ್ಮ ಪಾಸ್ವರ್ಡ್ ಕೇಳತ್ತಲ್ರಿ, ಅದು ನಮ್ಮ ಪಾಸ್ವರ್ಡ್ ಹಾಕ್ಬೇಕ್ರಿ. ಪಾಸ್ವರ್ಡ್ ಹಾಕಿದ ನಂತರ ಈ ಥರ ಬರುತ್ತೆ ರೀ. ಈಗ ನೋಡ್ರಿ, ಚೆಕಿಂಗ್ ಇನ್ಫೋ ಆದ ನಂತರ ಈ ಥರ ಸೈನ್ ಇನ್ ಅಂತ ಬರುತ್ತೆ ರೀ. ಇಲ್ಲಿ ಜಿಮೇಲ್ ಅಂದಲ್ಲಿ ನಿಮ್ಮ ಜಿಮೇಲ್ ಐ ಡಿನ ಎಂಟ್ರ್ ಮಾಡ್ಬೇಕ್ರಿ. ಜಿಮೇಲ್ ಎಂಟ್ರಿ ಆದ ನಂತರ ಎಂಟರ್ ದ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ನಿಮ್ಮ ಪಾಸ್ವರ್ಡ್ ಏನೈತಲ್ಲ ಅಲ್ಲಿ ಹಾಕಬೇಕು. ನಾವು ಪಾಸ್ವರ್ಡ್ ಎಂಟ್ರಿ ಆದ ನಂತರ ಈ ಥರ ಬರುತ್ತೆ. ಇಲ್ಲಿ ಅಗ್ರಿ ಅಂದಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಈಗ ನೋಡ್ಬೋದ್ರಿ, ನಮಗೆ ಬೇಕಾಗಿದ್ದ ಇನ್ನೂ ಒಂದು ಅಕೌಂಟ ಈಗ ಆ್ಯಡ್ ಆಗ್ಯದ ನೋಡ್ರಿ. ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.